ಬಸವಣ್ಣನ ನನ್ನ ಹೃದಯದಲ್ಲಿ ಸ್ಮರಿಸಿಕೊಂಡು ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವ 770 ಅಮರಗಣಗಳನ್ನು ಈ ಸುಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ ಇಂದಿನ ಪವಿತ್ರವಾದಂಥ ಬಸವಜ್ಯೋತಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರುವಂಥ ಬ್ರಹ್ಮ ಪೂಜಾ ಮಾತಾಜಿಯವರ ಪಾದಪದ್ಮಗಳಿಗೆ ನಮಿಸುತ್ತಾ ಕಾರ್ಯಕ್ರಮದ ಘನಾಧ್ಯಕ್ಷತೆ ವಹಿಸಿಕೊಂಡಿರುವ ತಾಯಿಯವರಿಗೂ ಹಾಗೂ ಕಾರ್ಯಕ್ರಮದ ಮುಖ್ಯತೆ ವಹಿಸಿಕೊಂಡಿರುವಂತಹ ಚಿಕ್ಕಬಸೆ ಸರ್ ಅವರಿಗೂ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಎಲ್ಲ ಸಣ್ಣ ತಂದೆ ತಾಯಿಗಳಿಗೆ ನನ್ನ ಅನಂತ ಶರಣಾರ್ಥಿಗಳು. ಬಸವನ ಮೂರ್ತಿ ಜ್ಞಾನಕ್ಕೆ ಮೂಲ, ಬಸವನ ಕೀರ್ತಿ ಜ್ಞಾನಕ್ಕೆ ಮೂಲ, ಬಸವ ಎಂಬುದೇ ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂಬ ಈ ವಚನದಂತೆ ಇಂದಿನ ಆಧುನಿಕ ಮತ್ತು ವಿಜ್ಞಾನ ಯುಗದಲ್ಲಿ ಮಕ್ಕಳನ್ನು ವಿದ್ಯೆ ಉತ್ತಮ ಹಂತದಲ್ಲಿ ಪಡೆದುಕೊಂಡ್ರು ಕೂಡ ಆ ಮಕ್ಕಳಲ್ಲಿ ಒಂದು ಮಾನವೀಯ ಮೌಲ್ಯ ಮತ್ತು ಸಂಸ್ಕಾರ ನಮ್ಮಲ್ಲಿ ಸಿಗ್ತಾ ಇಲ್ಲ. ಅದಕ್ಕೆ ಅಕ್ಕೋರು ಒಂದು ನಿರೂಪಣೆ ಮಾಡುವ ಸಂದರ್ಭದಲ್ಲಿ ಹೇಳಿದ್ರೆ ಒಂದು ಸಂಸ್ಕಾರ ಬಹಳ ಮುಖ್ಯ ಅಂತ. ಆ ಸಂಸ್ಕಾರ ಎಲ್ಲಿಂದ ಬರ್ತದೆ ಅಂದ್ರೆ ವಿದ್ಯೆ ಜೊತೆಗೆ ಸಮತೋಲನಕ್ಕೆ ವಿನಯತೆ ಬಳಸ್ಕೊಂಡ ಮಾತ್ರ ನಮ್ಮಲ್ಲಿ ಸಂಸ್ಕೃತಿ ಬರ್ತದೆ. ಅದರ ಬಹಳ ಜನ ನಮ್ಮಲ್ಲಿ ವಿದ್ಯೆ ಕಲಿತಾ ಇದ್ದೇವೆ, ವಿದ್ಯೆ ಬರಿತಾ ಇದೆ, ಆದ್ರೆ ವಿನಯತೆ ಬರ್ತಾ ಇಲ್ಲ. ಆದ್ರೆ ಆ ವಿನಯತೆ ಬರಿಬೇಕಾದ್ರೆ ಇಂಥ ಬಸವಜ್ಯೋತಿ ಎಂಬ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡ ಮಾತ್ರ ಸಾಧ್ಯ ಆಗುತ್ತೆ. ಅದಕ್ಕೆ ಒಂದು ವಚನ ಹೇಳ್ತಾರೆ ನೋಡ್ರಿ, ಮಂಡೆ ಮಾಸದೊಡೆ ಮಜ್ಜಣಿಗೆ ಇಕ್ಕುವುದು, ವಸ್ತ್ರ ಮಾಸದೆಡೆ ಮಡಿವಾಳಿಗೆ ಇಕ್ಕುವುದು, ಮನದ ಮೈಲಿಗೆ ಮಾಸರೆಡೆ ಕೂಡಲ ಸಂಗನ ಶರಣರ ಅನುಭಾವ ಇಕ್ಕುವುದು. ಆಗ ನಮ್ದು ಯಾವುದಾದ್ರೂ ಒಂದು ತಲೆ ಮಾಸಿದೆಡೆ, ಬಹುಶಃ ಎಲ್ಲರಿಗೆ ನಮ್ದು ಭಾಷೆ ನಿಮ್ಗೆ ಗೊತ್ತಿರುವಂಥದ್ದು, ಅನೇಕ ಪ್ರಕಾರದ ಶಾಂಪುಗಳು ಹಾಕ್ಬೋದು, ಅನೇಕ ಪ್ರಕಾರದ ಒಂದು ಸೋಪ್ ಹಚ್ಚಿ ತೊಳೆದು ನಾವೆಲ್ಲ ತಲೆ ಶುಚಿಗೊಳಿಸ್ಬೋದು. ಬಟ್ಟೆವನ್ನು ಮಾಸಿದಾಗ ಮತ್ತೆ ನಾವು ಮಡಿವಾಳ ಅಥವಾ ಅಕ್ಸರ ಅಂತ ಕರೀತು ಅವ್ರಿಗೆ ಹಾಕಿ ನಾವು ಬಟ್ಟೆಯನ್ನು ಸ್ವಚ್ಛಗೊಳಿಸ್ಬೋದು. ಅದು ಮನದ ಮೈಲಿಗೆ ಮನಸ್ಸನ್ನು ಕೊಲೆಯಾದಾಗ ನಮ್ಮಲ್ಲಿರುವಂತ ಕತ್ತಲಿಂದ ಕೂಡಿರುವಂತ ಮನಸ್ಸನ್ನು ಆ ಬೆಳಕನ್ನು ತರಬೇಕಾದರೆ ಅದಕ್ಕೆ ಆ ತರ ಕೂಡಲ ಸಂಗನ ಶರಣರ ಅನುಭವ ಅಂತ ಇದು. ಇಲ್ಲಿ ಇಂಥ ಅನುಭವ ಎಂಬ ಬಸವಜ್ಯೋತಿ ಕಾರ್ಯಕ್ರಮ ಪಾಲ್ಗೊಂಡ ಮಾತ್ರ ನಮ್ಮಲ್ಲಿ ಒಂದು ಸಂಸ್ಕಾರ ಬರುತ್ತದೆ, ಮಾನವೀಯ ಮೌಲ್ಯ ಬರುತ್ತದೆ, ಮತ್ತು ಸಂಸ್ಕೃತಿ ಬಂದಾಗ ಆಟೋಮೆಟಿಕ್ ನಮ್ಮಲ್ಲಿ ವಿನಯತೆ ಬಂದಾಗ ನಾವು ಕೂಡ ಒಳ್ಳೆಯ ಶರಣರಾಗಬಹುದು. ಅದಕ್ಕಾಗಿ ಪ್ರತಿ ಒಂದು ತಿಂಗಳಿಗೆ ಒಂದು ನಡೀತಿರುವಂತ ಈ ಬಸವಜ್ಯೋತಿ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಾಗ ನಮ್ಮಲ್ಲಿ ಆ ವಿನಯತೆ ಜೊತೆಗೆ ನಾವು ಒಳ್ಳೆ ವ್ಯಕ್ತಿ ಆಗಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಬಸವಣ್ಣವ್ರು ಹೆಂಗ್ ಹೇಳಿರಂದ್ರ ನಮ್ಮಲ್ಲಿ ಯಾವುದೇ ಒಂದು ತಾರತಮ್ಯ ಇಲ್ಲ. ಉಳ್ಳುವರು ಶಿವಲಯು ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೆ ಕಂಬ ದೇಹವ ದೇಗುಲವಯ್ಯ, ಸಿರವೆವನ್ನ ಕಳಸವಯ್ಯ, ಲಿಂಗದೇವ ಸ್ಥಾವರಕ್ಕೆ ಅಳಿವುಂಟು ಜಂಗಮಕ ಅಳಿವುಂಟು ಇಲ್ಲ ಅಂತ ಹೇಳಿದ್ದಾರೆ. ತಾರತಮ್ಯ ಮಾಡಿಲ್ಲ. ಇಲ್ಲಿ ಏನೋ ಸರಸ್ ನೋಡ್ರಿ, ಯಾಕಂದ್ರೆ ಇದೊಂದು ವಚನ ಹೇಳಿ ನಾನು ಮುಗಿಸುವಂತ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಮಾತೇಜರ ಮಾತೆಲ್ಲ ನಾವೆಲ್ಲ ಕೇಳ್ಬೇಕಾಗ್ಯದಲ್ಲ, ಹೌದಲ್ಲ. ಅದಕ್ಕಾಗಿ ಉಳ್ಳುವವರು ಅಥವಾ ಶ್ರೀಮಂತರಿದ್ದವರು ಗುಡಿ ಗುಂಡಾರಕ್ಕೆ ಹೋಗಿ ಅವರೆಲ್ಲ ದರ್ಶನ ಮಾಡ್ಬೋದು. ಅದ್ರ ಗುಡಿ ಗುಂಡಾರ ಎಲ್ಲೂ ಇಲ್ಲ. ಆ ಗುಡಿ ಗುಂಡಾರ ನಮ್ಮ ದೇಹಕ್ಕೆ ಬಸವಣ್ಣರು ಹೋಲಿಕೆ ಮಾಡಿಕೊಟ್ಟಿದ್ದಾರೆ. ಎಷ್ಟು ಸರಸ್ ನೋಡ್ರಿ, ಕಾಲ ಕಂಬ ದೇಹ ದೇಗುಲವಯ್ಯ, ಶಿರ ತೆರಿ ಏನಂದ್ರ ಕಳಸ ಇದೆ. ಅದಕ್ಕಂತಾರ ಸ್ಥಾವರಕ್ಕೆ ಅಳಿವುಂಟು. ಸ್ಥಾವರ ಅಂದ್ರೆ ಏನು? ಗುಡಿ ಗುಂಡಾರದಲ್ಲಿರುವಂತ ಒಂದು ಸ್ಥಾವರ ಲಿಂಗಕ್ಕೆ ಅದೊಂದು ನಾಶ, ಒಂದಿನ ಒಂದು ನಾಶ ಆಗ್ಬೋದು. ಆದರೆ ಜಂಗಮಕ ನಾಶ ಇಲ್ಲ. ಜಂಗಮ ಅಂದ್ರೆ ಅನುಭವ. ಎಲ್ಲ ಅನುಭವ ಇರ್ತದ, ಅಲ್ಲಿ ವಿನಯತೆ ಬರ್ತದ, ವಿದ್ಯೆ ಬರ್ತದ, ಸಂಸ್ಕಾರ ಬರ್ತದ, ಮಾನವೀಯ ಮೌಲ್ಯ ಬರ್ತದ. ಎಲ್ಲ ಯಾರಲ್ಲಿ ಅನುಭವ ಇರ್ತದೋ ಅವರ ಜೀವನ ಎಂದು ಕತ್ತಲಿನಲ್ಲಿ ಬರ್ಲಕ್ಕೆ ಸಾಧ್ಯವಿಲ್ಲ. ಎಷ್ಟು ಸರಳವಾಗಿ ನಮ್ಮ ಶರಣರನ್ನು 12ನೇ ಶತಮಾನದಲ್ಲಿ ಒಂದು ಸುಂದರವಾದಂತಹ ಮಾರ್ಗ ಹಾಕಿಕೊಟ್ಟು ನಮಗೆ ತೋರಿಸಿದ್ದಾರೆ. ಅಂತ ಹಾಕಿಕೊಟ್ಟ ಮಾರ್ಗದಲ್ಲಿ ನಾವೆಲ್ಲರೂ ನಡೆದಂತಂದ್ರೆ ನಮ್ಮ ಬದುಕು ಕೂಡ ಒಳ್ಳೇದಾಗ್ತಂತ ಹೇಳುತ್ತಾ ನಾವು ನನ್ನ ಮಾತುಗಳನ್ನು ನಾನು ವಿರಾಮ ಕೊಟ್ಟು ಮತ್ತೊಮ್ಮೆ ಎಲ್ಲರಿಗೂ ಸಣ್ಣ ತಂದೆಗಳಿಗೂ ನನ್ನ ಅನಂತ ಶರಣಾರ್ಥಿಗಳು.